ಸೊಕ್ಕಿ ಕಾಣುತ್ತ ಕಾಣಿತು ಮಂದೆಯ ಎನ್ನುತ್ತವು ಸಂವಿಧಾನದಲ್ಲಿ ಸುತ್ತಾಮ ವಂದನರ ಮನೆಗೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವವರು ತಾವಿದ್ದೀರಿ. ಸದಾ ಕಾಲ ಗೆಲುವಿನ ನಗೆಯಿಂದಲೇ ನಿಮ್ಮ ಮುಖ ತುಂಬಿಕೊಂಡಿರುವಂತದ್ದು. ಹೌದು, ಇವತ್ತು ಹಾಗಲ್ಲ, ನೆಲನೋಟಕರಾಗಿ ಬರ್ತಾ ಇದ್ದೀರಿ. ಮಾತ್ರವೇ ಅಲ್ಲ, ಯಾವುದೋ ಒಂದು ಸೋಲಿನ ಗೆರೆ ನಿಮ್ಮ ಹಣೆಯನ್ನು ಸೇರಿಕೊಂಡಿದೆ. ಹಾಗಾದ್ರೆ ಈ ಚಿಂತಾಭಾರಕ್ಕೆ ಕಾರಣವಾದರೂ ಏನೋ ಏನಾಯಿತು ನನ್ನಲ್ಲಿ ಹೇಳಬಾರದು. ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪದು ಎನ್ನುವಂತಹ ಮಾತಿಗೆ ನಾನು ಶತಸತ್ಯನಾಗಿ ಹೋದೆ. ಹೌದು, ಯಾವತ್ತೂ ಸ್ವರ್ಗಲೋಕದಲ್ಲಿ ನಾವಿದ್ದರೂ ಕೂಡ ಸೋಲು ಎನ್ನುವುದು ನಮಗೆ ಕಟ್ಟಿಟ್ಟ ಬುದ್ಧಿಯಲ್ವೇ? ಅನವರತವು ಸೋಲುತ್ತಾ ಇದ್ದೇವೆ. ಹಾಗಾದ್ರೆ ಗೆಲುವು ಎನ್ನುವುದೇ ಇಂದ್ರನ ಪಾಲಿಗೆ ಇಲ್ವೇ? ಆತ್ಯಂತಿಕವಾದಂತಹ ಗೆಲುವು ನಮ್ಮದ್ದು. ಹೌದು, ತಾತ್ಕಾಲಿಕವಾದಂತಹ ಸೋಲುಗಳು ಘಟಿಸುತ್ತಾ ಇರುತ್ತವೆ. ಹೌದು. ಹಾಗೆ ಇಂದಿನ ದಿನ ಕೂಡ ಸ್ವರ್ಗಲೋಕದಲ್ಲಿ ಪೀಠರೂಢನಾಗಿರುವಂತಹ ಸಂದರ್ಭದಲ್ಲಿ ತಾರಾಕ್ಷ ಎನ್ನುವವನ ಆಗಮನವಾಯಿತು. ಹೊಸ ರಾಕ್ಷಸ. ಹೌದು, ಸ್ವರ್ಣಪುರದವನಂತೆ ಕಾಳಗವನ್ನು ಕೊಟ್ಟೆ. ನನ್ನ ಪಾಲಿಗೆ ಆತನ ಮುಖೇನವಾಗಿ ಸೋಲಾಯಿತರಸಿ. ಹಾಗಾದ್ರೆ ಅವನು ವರಬಲಾನ್ವಿತನೇ ಆಗಿರಬೇಕು. ಹೌದು, ಸಹಜ. ಆದ್ರೆ ಏನು ಮಾಡೋಣ? ಏನು ಸೋಲಾದರೂ ಕೂಡ ಇಲ್ಲದಾದಂತಹ ಅಧಿಕಾರವನ್ನು ನನಗೆ ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. ಇದೊಂದು ವಿಚಿತ್ರ ರಾಕ್ಷಸ ಇವನು. ಹೌದು, ಪ್ರತಿಯೊಬ್ಬರು ದೇವಲೋಕದ ಪೀಠದ ಮೇಲೆ ಕಣ್ಣಿಡುವವರು. ಆದ್ರೆ ಇವನು ಹಾಗಲ್ಲ, ಗೆದ್ದರೂ ಕೂಡ ಪೀಠದ ಮೇಲೆ ಕೊಟ್ಟಿದ್ದಾರೆ. ಪೀಠ ನನಗೆ, ಆದ್ರೆ ಅವನ ಅಡಿಯಾಳಾಗಿ ಮಾತ್ರ ನಾನು ವ್ಯವಹರಿಸಬೇಕು. ಓ, ಪ್ರತಿನಿಧಿತ್ವ. ಹೌದು, ಕೇವಲ ಅಷ್ಟಕ್ಕೆ ಒಪ್ಪಿಲ್ಲ. ಮತ್ತೆ ಎಲ್ಲವನ್ನು ಆತನಿಗೆ ಅರ್ಪಿಸಿದಂತಹ ಸಂದರ್ಭದಲ್ಲಿ ನಾನು ಸಂತೋಷಭರಿತನಾಗ್ತೇನೆ ಎನ್ನುವ ಹಾಗೆ ಭಾವಿಸಿದ್ರೆ ಅವ ಅಮೂಲ್ಯವಾದಂತಹ ಒಂದು ರತ್ನವನ್ನೇ ಕಟ್ಟ ಕಡೆಗಾಗಿ ಕೇಳಿದ. ದೇವಲೋಕವನ್ನು ಆಕ್ರಮಿಸಿಕೊಳ್ಳುವವರ ಅಪೇಕ್ಷೆಯೇ ಅದಲ್ವೇ ಹೇಳಿ. ಅನರ್ಘ್ಯವಾದ ಅದೆಷ್ಟೋ ರತ್ನಗಳು ಈ ನಮ್ಮ ಸ್ವರ್ಗ ಭೂಮಿಯಲ್ಲಿ ಉಂಟು. ಇದನ್ನು ಪಡೆಯುವಂತ ಇಚ್ಛೆ ಆ ರಾಕ್ಷಸರಿಗೆ. ಯಾವ ರತ್ನವನ್ನು ಬಯಸಿದನು? ಹಾಗೆಂದು ಅವ ಬಯಸಿದ್ದು ಕನ್ಯಾ ರತ್ನವನ್ನು. ಇಂದ್ರ ರಂಭಾದಿ ನಾರಿಯರು ಅನರ್ಘ್ಯ ರತ್ನರೇ, ಅಪ್ಸರ ಸ್ತ್ರೀಯರು ಅಂತ ಹೇಳಿದ್ರೆ ಭೂಲೋಕದವರಿಗೆ ಅಮೂಲ್ಯವಾದ ರತ್ನಗಳು. ಅವರನ್ನು ಬಯಸಿರಬೇಕು. ಅದನ್ನೆಲ್ಲ ಬಯಸಿದ್ದಲ್ಲ, ಮತ್ತೆ ಇಂದ್ರನ ರಸಿಯಾದಂತಹ ನಿನ್ನನ್ನು ಬಯಸಿದ್ದಾನೆ. ನನ್ನನ್ನು ಬಯಸಿ. ಹೌದರಸಿ, ಈ ಮೊದಲು ತೊರೆದಿಲ್ಲವೇ ಮರೆಯೊಳಲಾದರಗಿ ಮರೆಯೊಳಲಾದರಗಿ ಕಾಯುತ್ತಲಿರುವ ಶುಭಯೋಗಕ್ಕಾಗಿ ವೈಭವ ಮರೆತರು. ರಾಕ್ಷಸರ ಅಪೇಕ್ಷೆಗಳೇ ವಿಚಿತ್ರಕರವಾಗಿರುವಂಥದ್ದು. ಈ ಹೊತ್ತಿಗೆ ಬಯಸಿದ್ದು ನಿಮ್ಮ ಅರಸಿಯಾಗಿರುವಂತಹ ನನ್ನನ್ನು. ಹೌದರಸಿ ಸ್ವಾಮಿ, ರಾಕ್ಷಸರಿಗೆ ಕಾಮಭಾವ ಎನ್ನುವಂಥದ್ದು ವಿಪರೀತವಾದರೆ ಅತಿಶಯವಾದದೇನೂ ಅಲ್ಲ. ಅದರಲ್ಲಿಯೂ ದೇವಪೀಠವನ್ನು ಆಕ್ರಮಿಸಿದ ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ಮೂಡುವಂಥದ್ದೇ ಶಚೀಂದ್ರನಾಗುವಂತ ಬಯಕೆ. ಸರಿ, ಆದರೆ ನಿಜವಾಗಿ ಆದ್ರೆ ಈ ಶಚಿಯ ಇಂದ್ರ ನೀವೇ ಅಲ್ವೇ ಹೇಳಿ? ಹೌದು, ಅನ್ಯರಾಗುವುದಕ್ಕೆ ಸಾಧ್ಯ. ನನಗೆ ನುಂಗಲಾರದ ಪರಿಸ್ಥಿತಿ ಒದಗಿ ಬಂದಿದೆ. ಸ್ವಾಮಿ, ನಾವು ಹೀಗೇಕೆ ಮಾಡಬಾರದು? ಯಾಕೆ? ಈ ಹಿಂದೆಯೂ ರಾಕ್ಷಸರ ಆಗಮನ ನಮ್ಮಲ್ಲಿಗೆ ಆದದ್ದುಂಟು ತಾನೆ. ಅಂತ ಹೊತ್ತಿನಲ್ಲಿ ಯಾವ್ಯಾವುದೋ ಕಾಡು ಮೇಡುಗಳಲ್ಲಿ ನಾವೇ ಅಲೆದಾಡಿದ್ದುಂಟು. ಯೋಚನೆಯನ್ನು ಮಾಡಿ, ಶೂಳ ಪದ್ಮಾಸುರ ಎನ್ನುವಂತಹ ರಾಕ್ಷಸನೋರ್ವ ನಮ್ಮಲ್ಲಿ ಅವನ ಮಕ್ಕಳು ದಂಡೆತ್ತಿಕೊಂಡು ಬಂದಂತ ಹೊತ್ತಿನಲ್ಲಿ ನಾವೇ ಬೇರೆ ವನಗಳಲ್ಲೆಲ್ಲ ಇದ್ದದ್ದುಂಟಲ್ಲ. ವಿಷಯ ಹೌದು. ಈಗ ಹಾಗೆ ನಾವು ಮರಿಮಾಚಿಕೊಂಡು ಕಾಲವನ್ನು ಕಳೆಯಬಹುದಲ್ಲ ಸ್ವಾಮಿಯೇ? ಆದರೆ ದುಷ್ಟನಾದಂತಹ ಆತನಿನನ್ನು ಬಯಸಿದ ಕಾರಣ ಹೇಗೆ ಕಳುಹಿಸಿಕೊಡುವುದು ಎನ್ನುವುದೇ ನನಗೆ ಅರ್ಥವಾಗುವುದಿಲ್ಲ. ಅರಸಿ, ಅರ್ಥವಾಗುವುದಿಲ್ಲ. ಎಲ್ಲಿದ್ದರೂ ಕೂಡ ಬೆಂಬಿಡದೆ ಬರುತ್ತಾರೆ. ಸರಿ, ಅಂತೂ ಪೀಡಿಸುತ್ತಾರೆ. ನಿಜ. ಹಾಗಾದ್ರೆ ನಾನೊಂದು ಉಪಾಯವನ್ನು ಮಾಡಲೇ. ಏನದು? ಒಂದು ದಾರಿಯನ್ನು ನಾನು